ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಈ ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅಂತ ಬಂದಾಗ ಕೇವಲ ಯಾವುದೋ ಒಂದೇ ಒಂದು ಇಲಾಖೆಯಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಎಷ್ಟೋ ಜನ ಡಿಸಪಾಯಿಂಟ್ಮೆಂಟ್ ಆಗಿರ್ತಾರೆ. ತುಂಬ ಕಡೆ ಅಪ್ಲೈ ಮಾಡಿ ಬೇಸರ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆದರೆ ಗೌರ್ಮೆಂಟ್ ಕೆಲಸ ತಗೊಳ್ಳುವಂಥವರ ಮನಸ್ಥಿತಿ ಹೆಂಗಿರಬೇಕಪ್ಪ ಅಂತಂದರೆ ಮರಳಿ ಯತ್ನವ ಮಾಡು ಅನ್ನುವ ರೀತಿಯಲ್ಲಿ ಇರಬೇಕು. ನೀವು 100 ಸರಿ ಅಟೆಂಡ್ ಮಾಡಿದ್ರು 101ನೇ ಸರಿ ಆದರೂ ನಿಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನೀವು ಅಷ್ಟು ಶ್ರಮ ಹಾಕಲೇಬೇಕು. ಹಾಗಾಗಿ ಈಗ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC 2026ರ CMS ಪರೀಕ್ಷೆಯ ಮೂಲಕ 1300ಕ್ಕೂ ಹೆಚ್ಚು ವೈದ್ಯಕೀಯ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ನೆನಪಿರಲಿ, ಇದು MBBS ಪದವಿಯನ್ನು ಪಡೆದಂಥ 32 ವರ್ಷದ ಒಳಗಿನ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕಾಗಿರುವಂಥ ಜಾಬ್. ಅದು ಮಾರ್ಚ್ 31ರ ಒಳಗಡೆ, ಒಂದು ವಾರ ಟೈಮ್ ಇದೆ ನಿಮಗೆ. ಸೊ ಎಲ್ಲಿ upscononline.nic.in upsconline.nic.in ನೋಟ್ ಮಾಡಿಕೊಳ್ಳಿ. ಇದನ್ನು ನೀವು ಈ ಒಂದು ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆಯನ್ನು ಹೇಗೆ ಮಾಡ್ತಾರೆ ಅಂದರೆ ಲಿಖಿತ ಪರೀಕ್ಷೆಯನ್ನು ಅವರು ಬರೆಸ್ತಾರೆ. ಅಂದರೆ ರೈಟಿಂಗ್ ಎಕ್ಸಾಮ್ ಇರುತ್ತೆ. ರೈಟಿಂಗ್ ಎಕ್ಸಾಮ್ ಆದ ಬಳಿಕ ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಸೊ 2 ಪ್ರೊಸೀಜರ್, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಎರಡೂ ಇರುತ್ತೆ. ಇದು ಕೇಂದ್ರ ಸರ್ಕಾರದಲ್ಲಿ ವೈದ್ಯಕೀಯ ವೃತ್ತಿ ಅರಸುವವರಿಗೆ ಉತ್ತಮ ಅವಕಾಶ. ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅನ್ನುವಂಥ ಆಸಕ್ತಿ ಇದ್ದಂಥವ್ರಿಗೆ, ಆಸೆ ಇದ್ದಂಥವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಸೊ ನೀವು MBBS ಕಂಪ್ಲೀಟ್ ಮಾಡಿದರೆ, ನೀವು 32 ವರ್ಷ ವಯಸ್ಸಿನ ಒಳಗಿನವರಾಗಿದ್ದರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್, ನಾನೀಗಾಗಲೇ ಹೇಳಿದಂಗೆ ನಮ್ಮ ವಿಡಿಯೋದ ಕೆಳಗಡೆ ಕೂಡ ಕೊಟ್ಟಿರ್ತೀವಿ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂಥೇಳಿ. ಆ ಒಂದು ವೆಬ್ಸೈಟ್ನ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮಾರ್ಚ್ 31. ನೆನಪಿರಲಿ, ನೋಟ್ ಮಾಡ್ಕೊಳ್ಳಿ. ಹುದ್ದೆಗಳ ವಿವರ ಅಂದರೆ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತಂದರೆ ಒಟ್ಟು 1300ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ವೈದ್ಯಕೀಯ ಅಧಿಕಾರಿ ದರ್ಜೆ, ಇದು ಸಾಮಾನ್ಯ ಕರ್ತವ್ಯ. ಇಲ್ಲಿ 864 ಹುದ್ದೆಗಳು. ಸಹಾಯಕ ವಿಭಾಗೀಯ ವೈದ್ಯಕೀಯ ಅಧಿಕಾರಿ, ಈ ಹುದ್ದೆಗೆ 450 ಹುದ್ದೆಗಳು ಖಾಲಿ ಇದೆ. ದೆಹಲಿಯ ಮಹಾನಗರ ಪಾಲಿಕೆ, ಇಲ್ಲಿ GDMO ಗ್ರೇಡ್ 2ನಲ್ಲಿ 30 ಹುದ್ದೆಗಳು ಖಾಲಿ ಇದೆ. ನವದೆಹಲಿ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ 14 ಹುದ್ದೆಗಳು ಖಾಲಿ ಇದೆ. ಅರ್ಹತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾನದಂಡಗಳನ್ನು ಕೂಡ ಹಾಕಿದ್ದಾರೆ. ನೀವು ಎಕ್ಸಾಮ್ ಬರೆದ ಮೇಲೆ ಈಗ ನಾವು ಹೇಳಿದಂಥ ಒಂದು ಜಾಗಗಳಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ಇದೆ. ಅದು ಅವರು ಆಯ್ಕೆ ಮಾಡಿ ಕಳುಹಿಸ್ಕೊಡ್ತಾರೆ, ನೀವು ಎಲ್ಲಿಗೆ ಹೋಗಿ ಜಾಬ್ ಮಾಡಬೇಕು ಸೆಲೆಕ್ಟ್ ಆದಮೇಲೆ ಅಂಥೇಳಿ. ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ಗಮನಿಸೋದಾದರೆ ಅಭ್ಯರ್ಥಿಗಳು ಭಾರತೀಯ ವೈದ್ಯಕೀಯ ಮಂಡಳಿಯಿಂದ NMC ಮತ್ತು MCI ಮಾನ್ಯತೆ ಪಡೆದ ಯಾವುದೇ ಸಂಸ್ಥೆಯಿಂದ ಕಡ್ಡಾಯವಾಗಿ MBBS ಪದವಿಯನ್ನು ಪಡ್ಕೊಂಡಿರಬೇಕು. ವಯೋಮಿತಿ ಬಂದ್ಬಿಟ್ಟು ಆಗಸ್ಟ್ 1, 2026ಕ್ಕೆ ಅಭ್ಯರ್ಥಿಯ ವಯಸ್ಸು 32 ವರ್ಷ ಮೀರಿರಬಾರದು, ಅಂದರೆ ಕ್ರಾಸ್ ಮಾಡಿರಬಾರ್ದು, ಅದರ ಒಳಗಡೆ ಇರಬೇಕು. ಅಂದರೆ ಆಗಸ್ಟ್ 2, 1994ಕ್ಕಿಂತ ಮೊದಲು ಜನಿಸಿರಬಾರದು. ಬಹುಶಃ ಇದು ಈ ಒಂದು ಕೆಲಸಕ್ಕಿರುವಂಥ ಕಂಡೀಷನ್. ಸೊ 1994ರ ಮೇಲೆ ಯಾರೆಲ್ಲ ಹುಟ್ಟಿದ್ದೀರೋ, ಅಂದರೆ ಆಗಸ್ಟ್ ಮೇಲೆ ಯಾರೆಲ್ಲ ಹುಟ್ಟಿದ್ದೀರೋ ಅವರೆಲ್ಲರೂ ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಮೀಸಲಾತಿ ವರ್ಗದವರಿಗೆ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ.